ಮದುವೆ ವಿಡಿಯೋ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ನಾನು ಏನು ಮಾಡಿದ್ದೀನಿ ಅಂತ ತಮ್ಮನೇ ನೋಡಿ ಆಲ್ರೆಡಿ ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ. ನಾನು ನಮ್ಮ ರಾಯನ್ ಜರ್ನಿನ ವಿಡಿಯೋ ಮಾಡಿ ಹಾಕೋಣ ಅಂತೇಳಿ 2 ಇಯರ್ಸಿಂದ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಅದನ್ನು ಇವತ್ತು ನಾನು ಹಾಕ್ತಾಯಿದ್ದೀನಿ. ಇನ್ನು ಇದು ನಾವು ಸೀಮಂತಕ್ಕೆ ಅಂತ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದು. ಇದು ಇನ್ನು ನಾನು ಸೆಲೆಕ್ಟ್ ಮಾಡಿ ತರಿಸ್ಕೊಂಡಿದ್ದು ಸ್ಯಾರಿ ತುಂಬಾ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡ್ಗೆ, ಸ್ಯಾರಿಗೆ ಮತ್ತು ಜ್ಯುವೆಲ್ಲರ್ಸ್ಗೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸೆಟ್ ಆಗಿತ್ತು. ಇನ್ನು ನಾವಂತೂ ಫಂಕ್ಷನ್ನ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡ್ರಿ. ತುಂಬ ಗ್ರ್ಯಾಂಡ್ ಅಂದರೆ ಅಷ್ಟೊಂದೇನು ಗ್ರ್ಯಾಂಡ್ ಇಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಮಾಡ್ಕೊಂಡ್ರಿ. ಇನ್ನು ತುಂಬ ಜನನ ಯಾರನ್ನೂ ಕರೆದಿರಿಲ್ಲ. ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ಫಂಕ್ಷನ್ ಎಲ್ಲ ಆದಮೇಲೆ ಕರೆಕ್ಟಾಗಿ 1 ಮಂತ್ಗೆ ನನ್ನ ಮಗ ರಾಯನ್ ಹುಟ್ಟಿದ್ದು. ಇನ್ನು ಆ ಜರ್ನಿನ ನಾನು ಈ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇನ್ನು ಸೀಮಂತದಲ್ಲಿ ಇದು ನಮ್ಮ ತಂಗಿ ಮಾಡಿರೋ ವಿಡಿಯೋ. ಇದು ಒಂದೇ ವಿಡಿಯೋ ಮಾಡಿದ್ದು, ಇನ್ನೆಲ್ಲ ಬರೀ ಫೋಟೋಶೂಟ್ ಅಷ್ಟೇ ಮಾಡಿಸ್ಕೊಂಡಿದ್ವಿ. ವಿಡಿಯೋ ಅದೊಂದೇ ಇದ್ದಿದ್ದು. ಇನ್ನು ಡೆಲಿವರಿ ದಿನ ಈ ಫೋಟೋ ನಾನು ಹಿಡ್ದಿದ್ದು. ನಮ್ಮತ್ತೆ ನನ್ನ ಮಗನ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾಯಿದ್ದಾರೆ. ಅಂತೂ ನಮ್ಮ ಪುಟ್ಟ ರಾಯನ್ ಹೊರಗಡೆ ಬಂದಿದ್ದಾಯಿತು. ಇನ್ನು ಇದು ನಾವು ಆಸ್ಪತ್ರೆಯಲ್ಲಿ ಇದ್ದವಾಗ ಫಸ್ಟ್ ಡೇ ಈ ಫೋಟೋಸ್ ಎಲ್ಲ ತಗೊಂಡ್ರಿ. ಸ್ವೀಟ್ ಮೆಮೊರೀಸ್ ಇರುತ್ತೆ ಅಂತೇಳಿ. ಇನ್ನು ಆ ಟೈಮಲ್ಲಿ ವಿಡಿಯೋ ಮಾಡೋ ಅಷ್ಟು ನಾನು ಇದ್ದಿರಲಿಲ್ಲ, ವಿಡಿಯೋ ಎಲ್ಲ ಮಾಡೋಕ್ಕೋಗಿಲ್ಲ. ನಾವು ಮನೆಗೆ ಬರಬೇಕಾದ್ರೆ ನಮ್ಮ ಮನೆಯವರು ನಮ್ಗೆ ಯಾರಿಗೂ ಗೊತ್ತಿಲ್ದಿರ ಸರ್ಪ್ರೈಸಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಈ ಥರ ಡೆಕೋರೇಷನ್ ಮಾಡಿ ಇಟ್ಟಿದ್ದಾರೆ. ನಮ್ಮ ಮನೆಯವರು ಯಾವತ್ತೂ ಅಷ್ಟೇ ನನ್ನ ಮಗನಿಗೆ ಎಲ್ಲದರಲ್ಲೂ ಬೆಸ್ಟಾಗಿರೋದನ್ನೇ ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ಅಷ್ಟೇ, ಪ್ರತಿಯೊಂದು ವಿಷಯದಲ್ಲೂ ಏನೇ ಆಗಿರಲಿ ತುಂಬ ಸ್ಪೆಷಲ್ಲಾಗಿ ಅದನ್ನು ಇದು ಮಾಡ್ತಾರೆ. ಅವನ ವಿಚಾರದಲ್ಲಿ ಮಾತ್ರ ಹಾಗಂತ ಎಲ್ಲದರಲ್ಲೂ ಇದು ಮಾಡಲ್ಲ ಅಂತಲ್ಲ, ಎಲ್ಲದರಲ್ಲೂ ಮಾಡ್ತಾರೆ. ಬಟ್ ನಮ್ಮ ರಾಯನ್ ವಿಚಾರ ಬಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ, ಪ್ರತಿಯೊಂದೂ ಅಷ್ಟೇ. ಇನ್ನು ನಮ್ಮ ಮಗನ್ನ ನಾವು 5 ಡೇಸ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದಾಯಿತು. ಇನ್ನು ನನ್ನ ಮಗನ ಜೊತೆ ಫುಲ್ಲು ಖುಷಿಯಾಗಿ ನಾನಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ಅವನನ್ನು ನೋಡ್ಕೊತಾ ಇದ್ದೀನಿ. ಪ್ರತಿಯೊಂದು ಮೂಮೆಂಟ್ನೂ ಅಷ್ಟೇ, ಅವನು ನೋಡೋದು, ಮಾತಾಡೋದು, ಅಳೋದು, ಅಂದರೆ ಮಾತಾಡ್ತಾ ಇರಲಿಲ್ಲ, ಅಳೋದು, ಆ ಕಡೆ ಈ ಕಡೆ ಎಲ್ಲ ಗಲಾಟೆ ಮಾಡೋದು, ಕೈ ಕಾಲೆಲ್ಲ ಆಡಿಸ್ಕೊಂಡು ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡ್ಕೊತಾ ಇದ್ದೀರಿ. ಇನ್ನು ನಮ್ಮ ಮನೆಯವರು ಅವರೆಲ್ಲಾದರೂ ಹೊರಗಡೆ ಹೋಗಿ ವಿಡಿಯೋ ಕಾಲ್ ಮಾಡಿದ್ರೆ ಅವ್ರನ್ನ ನೋಡಿ ನನ್ನ ಮಗ ಈ ಥರ ನಗಿತಾ ಇದ್ದ. ಅವನು ವಿಡಿಯೋ ಕಾಲಲ್ಲೆಲ್ಲ ಗುರ್ತಿಸ್ತಾ ಇದ್ದ ಅವರಪ್ಪನ್ನ. ಇನ್ನು ನಾನಂತೂ 24 ಅವರ್ಸು ಅವನು ಏನು ಮಾಡೋದನ್ನೆಲ್ಲ ಫುಲ್ಲು ಒಂಥರ ನನಗೆ ನೋಡಿ 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 ತುಂಬಾ ಒಂಥರ ಖುಷಿ ಆಗೋದು. ಅವ್ನು ಮಾಡೋ ಪ್ರತಿಯೊಂದೂ ಅವನಂತೂ ಒಂದು 2-3 ಮಂತ್ವರೆಗೂ ತುಂಬಾ ಕಾಟ ಕೊಡ್ತಾ ಇದ್ದ. ಮನೆಯಲ್ಲಿ ಒಂದು ಹತ್ರ ಕೂರಕ್ಕೆ ಬಿಡ್ತಾ ಇರಲಿಲ್ಲ ನಮ್ಮನ್ನು. ನಾನು ನನ್ನ ಮಗ ಇಬ್ಬರೇ ಇರಬೇಕಾದ್ರೆ ಮನೆಯಲ್ಲಿ ಈ ಥರ ಸಾಂಗ್ಸ್ ಅದೆಲ್ಲ ಹಾಕ್ಕೊಂಡು ಫೋನಲ್ಲಿ ನಾನು ಅವ್ನಿಗೆ ಈ ಥರ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ. ಎಕ್ಸಸೈಸ್ ಅಂದರೆ ಅವ್ನಿಗೆ ಈ ಥರ ಮಾಡಿಸ್ತಿದ್ರೆ ಒಂಥರ ತುಂಬ ಖುಷಿ ಆಗ್ತಾಯಿತ್ತು. ಫುಲ್ಲು ಹ್ಯಾಪಿಯಾಗಿ ಈ ಥರ ಎಲ್ಲ ಮಾಡೋನು ಅವನು. ಇನ್ನು ನಾನು ಮನೆಯಲ್ಲಿ ಬೋರ್ ಆಗುತ್ತೆ ಅಂತ ಅವ್ನಿಗೆ ಆ ಥರ ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದರು. ನನ್ನ ಮಗನ್ನ ನಿದ್ದೆ ಮಾಡ್ತಾಯಿದ್ರು, ಅವ್ರನ್ನ ಫುಲ್ಲು ಮುದ್ದು ಮಾಡೋರು, ಎತ್ಕೊಂಡು ನಿದ್ದೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅವರು. ಇನ್ನು ಅವನಿಗೆ 2 ಮಂತ್, ಇವಾಗ 2 ಮಂತ್ ಕಂಪ್ಲೀಟ್ ಆಗಿ 3 ಮಂತಿಗೆ ಬಿದ್ದಿದೆ ಇವಾಗ. ಅದಕ್ಕೆ ಸಿಂಪಲ್ಲಾಗಿ ಒಂದು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಈ ಥರ ಅವ್ನ ಕೈಯಲ್ಲಿ ಬಲೂನ್ಸ್ ಎಲ್ಲ ಕಟ್ಟಿ ಅವ್ನಿಗೆ ನೀಟಾಗಿ ರೆಡಿ ಮಾಡಿ ಈ ಬಟ್ಟೆನ ಹಾಕಿದ್ರೆ ಅವನು ಸೇಮ್ ಮುಸ್ಲಿಮ್ಸ್ ಅವ್ರ ಮಗು ಇರೋ ಥರನೇ ಕಾಣಿಸ್ತಾ ಇದ್ದಾನೆ ಈ ಬಟ್ಟೆದಲ್ಲಿ. ಇನ್ನು ಇದು 2 ಮಂತ್ಸ್ ಆದಮೇಲೆ 3 ಮಂತ್ಸ್ಗೆ ಫೋಟೋಶೂಟ್ ಮಾಡೋಣ ಅಂತೇಳಿ ಮಾಡಿಸಿದೆ. 3 ಮಂತ್ ಬಿದ್ದ ಮೇಲೆ ಅವನು ಸ್ವಲ್ಪ ಆ ಕಡೆ ಈ ಕಡೆ ತಿರುಗೋದು, ಬೇಗ ಏನಾದರೂ ಹೇಳಿದ್ರೆ ರಿಯಾಕ್ಟ್ ಆಗೋದು, ಬಾಯಿ ತಿರುಗಿಸೋದು, ಏನೇನೋ ಅವ್ನ ಪಾಡಿಗೆ ಅವ್ನು ಇದು ಮಾಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದ.
ಪೂರಿ ಎಲ್ಲಮ್ಮ ಪೂರಿ ಅದು ಇಲ್ಲಿ ಪೂರಿ ಬೋರಿ ಅನ್ನಮ್ಮ ಪೂರಿ ಪೂರಿ ಆಂಟಿ. ಇನ್ನು ಈ ವಿಡಿಯೋ 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸಿಗೆ ಬಿದ್ದಿದೆ. ನಾವು ಹೇಳೋದನ್ನು ಅವನು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ನ ಆ ಟೈಮಲ್ಲಿ. ಎಲ್ಲಿ ಮಿಕ್ಕಿ ಬಾಸ ಬಾಸ ನೀನು ಬಾಸ. ಅಪ್ಪ ವಿಡಿಯೋ ಮಾಡೋ ಮಾತ್ರ ನಗ್ಗಿಯಲ್ಲ ನೀನು. ಬೇಡ ಹೋಗು ನೀನು ಬೇಡ ಹೋಗು. ಈ ವಿಡಿಯೋ ಬಂದು ಇನ್ನು ಅವನಿಗೆ 4 ಮಂತ್ಸ್ ಕಂಪ್ಲೀಟ್ ಆಗಿ 5 ಮಂತ್ಸಿಗೆ ಬಿದ್ದಿದೆ. ಅವಾಗ ಶೂಟ್ ಮಾಡಿರೋದು. ಅವಾಗಂತೂ ತುಂಬ ಬೆಳ್ಳಗೆ ಒಂಥರ ದಪ್ಪಗೆ ಚೆನ್ನಾಗಿದ್ದ, ಗುಂಡಾಗಿದ್ದ ಅವನು. ಅವಾಗ ಹೊರಗಡೆ ಎಲ್ಲೂ ಬಿಡ್ತಾ ಇರಲಿಲ್ಲಲ್ಲ, ಫುಲ್ ಮುದ್ದಾಗಿ ಕಾಣಿಸ್ತಾ ಇದ್ದ. ನಾನಂತೂ ಮನೆಯಿಂದ ಹೊರಗಡೆ ಅವನ್ನ ತಗೊಂಡು ಹೋಗ್ತಾನೆ ಇರಲಿಲ್ಲ. ಯಾವಾಗಲೂ ಮನೆಯಲ್ಲೇ ಒಂಥರ ಗುಬ್ಬಚ್ಚಿ ಮಕ್ಕಳನ್ನ ಸಾಕ್ದಂಗೆ ಅವನ್ನ ಮನೆ ಒಳಗಡೆನೇ ಇಟ್ಕೊಂಡು ಹೊರಗಡೆನೇ ತಗೊಂಡು ಹೋಗ್ತಾ ಇರಲಿಲ್ಲ. ಒಂದು 9 ಮಂತ್ಸ್ ಆಗೋವರೆಗೂ ಅಷ್ಟೇ. ನಾವು ನಮ್ಮ ರಾಯನ್ನ ಜಾಸ್ತಿ ನಾವು ಹೊರಗಡೆನೇ ಬಿಡ್ತಿರಲಿಲ್ಲ. ಅವನು ಇಷ್ಟ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಅವನು ಹೊರಗಡೆ ಬಿಡೋಕ್ಕೆ ರೆಡಿ ಮಾಡಿದ್ದು. ಇನ್ನು ಇದರಲ್ಲಿ ಅವನು ಅವ್ರ ಪಪ್ಪ ಸ್ವಲ್ಪ ದೂರದಲ್ಲಿ ಮಲ್ಕೊಂಡಿದ್ದಾನೆ ಅಂತೇಳಿ ಅವನು ಫುಲ್ ಗಲಾಟೆ ಮಾಡ್ತಿದ್ದಾನೆ, ಹತ್ರ ಬರಲಿ ಅಂತ ಹೇಳಿ. ನೋಡಿ ನೀವೇ. ಅವನಂತೂ ಫುಲ್ಲು ಒಂದು 3 ಮಂತ್ಸ್ ಆದಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ನು. ನಾವೇನು ಮಾಡಿದ್ವಿ ಅವನಿಗೆ ಸ್ವಲ್ಪ ಅರ್ಥ ಆಗ್ತಾಯಿತ್ತು. ಮನೆಯಲ್ಲಿ ನಾನು ನಮ್ಮ ಮನೆಯವ್ರು ಎಷ್ಟೇ ಜಗಳ ಮಾಡಿದ್ರು, ನನ್ನ ಮಗನ ವಿಚಾರ ಬಂದರೆ ನಾನು ಅವರು ತುಂಬ ಕಾಂಪ್ರಮೈಸ್ ಆಗಿಬಿಟ್ಟಿದ್ದೀರಿ ಎಲ್ಲದರಲ್ಲೂ. ಅವ್ನು ಸ್ಮೈಲ್ ಮಾಡಿ ನೋಡಿದ್ರೆ ಸಾಕು, ಏನೋ ಒಂಥರ ಫುಲ್ಲು ಖುಷಿ. ಮನೆಯಲ್ಲಿ ಒಂದು ಮಗು ಇದ್ದರೆ ಸಾಕು, ನಾವು ಎಷ್ಟೇ ಕಷ್ಟಪಟ್ಕೊಂಡು ಹೊರಗಡೆಯಿಂದ ಬಂದ್ರೂ ಮನೆಯಲ್ಲಿ ನಾವು ಎಷ್ಟೇ ಒಂದು ಸ್ಟ್ರೆಸ್ಸಲ್ಲಿದ್ರೂ ಆ ಸ್ಟ್ರೆಸ್ ಎಲ್ಲನೂ ಹೋಗಿ ಖುಷಿಯಾಗಿರ್ತೀವಿ. ಎಲ್ಲ ಕಡೆನೂ ಅಷ್ಟೇ, ಯಾರ ಮನೆಯಲ್ಲಾದರೂ ಆಗಲಿ, ಮಕ್ಕಳಿರೋ ಮನೆಯಲ್ಲಿ ತುಂಬ ಖುಷಿಯಾಗಿ ಇರ್ತಾರೆ. ಜಲ್ದಿ ಅವನಿಗೆ ಒಂದು 5 to 7 ಮಂತ್ಸ್ವರೆಗೂ ಅಷ್ಟೇ. ಅವನು ತುಂಬ ಅಂದರೆ ಯಾರಾದ್ರೂ ನೋಡಿದ ತಕ್ಷಣ ಅಯ್ಯೋ ಎಷ್ಟು ಚೆನ್ನಾಗಿದ್ದಾನೆ ಅಂತೆಲ್ಲ ಅಂದ್ಬಿಡ್ತಿದ್ರು. ಅದೇ ಸ್ವಲ್ಪ ಕಣ್ದೃಷ್ಟಿಯಿಂದ ಅವನು ಬರ್ತಾ ಅವನ ಬಾಡಿ ಎಲ್ಲ ಸಣ್ಣ ಆಗೋಯ್ತು. ನೋಡಿ, ಇದು 7 ಮಂತ್ಸಲ್ಲಿ ಹಿಡ್ದಿರೋದು. ವರಲಕ್ಷ್ಮಿ ಹಬ್ಬದ ದಿನ ತುಂಬಾ ಗುಂಡಾಗಿ ಚೆನ್ನಾಗಿದ್ದ ಅವಾಗ. ಅದೇ ಆ ಥರ ಚೆನ್ನಾಗಿ ನೋಡಿದ ತಕ್ಷಣ ಒಂಥರ ದೃಷ್ಟಿಯಾಗಿ ಅವನಿಗೆ ಆ ಬಾಡಿ ಎಲ್ಲ ಹೋಗ್ಬಿಡ್ತು. ಮತ್ತು ಆ ಥರ ಅವನು ಗುಂಡಾಗಿ ಆಗಿದ್ದೇ ಇಲ್ಲ ಪಾಪ. ಅವನಿಗೆ ನಾವು ಒಂದು ಕ್ಯಾಕ್ಟಸ್ ಬೊಂಬೆನ ತಗೊಂಡು ಬಂದಿದ್ರಿ ಮಾಲಲ್ಲಿ, ಚೆನ್ನಾಗಿತ್ತು ಆಡೋಕ್ಕೆಲ್ಲ. ಅವ್ನು ಭಯ ಬಿದ್ದುಬಿಡ್ತಾನೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರಿ, ಬಟ್ ಅವ್ನು ಭಯ ಬೀಳ್ತಾ ಇರಲಿಲ್ಲ. ಅದನ್ನು ಹಿಡ್ಕೊಂಡು ಅದ್ರ ಜೊತೆ ಆಟ ಆಡ್ತಾಯಿದ್ದ. ಇನ್ನು ಬಾಯಲ್ಲೆಲ್ಲ ಇಟ್ಕೊಂಡು ಅದನ್ನು ಕಚ್ಚೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ನಾನು ಏನಾದರೂ ಇವನು ಗಲಾಟೆ ಮಾಡಿದ್ರೆ ಮತ್ತು ಊಟ ತಿನ್ಸೋವಾಗ ಏನಾದರೂ ಅವ್ನು ತಿಂದಿಲ್ಲ ಅಂತ ಹೇಳಿದ್ರೆ ಇದನ್ನು ಕೊಟ್ಟರೆ ಸಮಾಧಾನವಾಗಿ ಊಟ ಮಾಡ್ಕೊತ ಇದ್ದ. ಎಲ್ಲರ ಮನೆಯಲ್ಲೂ ಅಷ್ಟೇ, ಮಕ್ಕಳಿದ್ರೆ ನಾವು ಎಷ್ಟೇ ಗೊಂಬೆಗಳಿದ್ರೂ ಸರಿ, ಯಾವುದಾದ್ರೂ ಹೊಸ್ದಾಗಿರೋದನ್ನ ನೋಡಿದ್ರೆ ಟಕ್ ಅಂತ ಇದನ್ನ ತಗೊಂಡು ಹೋಗ್ಬೇಕಲ್ಲ, ಮಕ್ಳಿಗೆ ಕೊಡಬೇಕಲ್ಲ ಅಂತ ಒಂಥರ ಖುಷಿಯಿಂದ ತಗೊಂಡು ಹೋಗ್ತಾಯಿದ್ರಿ. ಅಯ್ಯೋ ಏನಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಯೋಚನೆ ಮಾಡಲ್ಲ.
ಪ್ಲಾಸ್ಟಿಕ್ ಡಬ್ಬಕ್ಕಿರೋ ಮರ. ಫಸ್ಟ್ ಟೈಮು ನನ್ನ ಮಗನ್ನ ನಾವು ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀರಿ. ಅವನು ಅದ್ರಲ್ಲಿ ನೋಡ್ರಿ ಯಾವ ಥರ ಆಟ ಆಡ್ತಾ ಇದ್ದಾನೆ ಅಂತೇಳಿ ಅವರಪ್ಪ ಜೊತೆ. ಅವನು ಕೂರ್ತಾನೆ ಇಲ್ಲ ಕೆಳಗಡೆ, ಫುಲ್ಲು ಅದನ್ನು ಗ್ಲಾಸ್ನೆಲ್ಲ ಹಿಡ್ಕೊಂಡು ಆ ಸೀಟ್ ಮೇಲೆ ನಿಂತ್ಕೊಂಡೇ ಇದ್ದಾನೆ, ಕೂತ್ಕೊತಾನೆ ಇಲ್ಲ. ಅವರಪ್ಪ ಮೇಲೆ ಕೂರಿಸ್ಕೊಂಡ್ರು ಮತ್ತೆ ಎದ್ದು ಎದ್ದು ನಿಂತ್ಕೊತಾ ಇದ್ದಾನೆ. ನನಗೆ ಭಯ ಆಗ್ತಾಯಿತ್ತು ಫುಲ್ಲು, ಎಲ್ಲಿ ಜಾರಿ ಬಿದ್ದುಬಿಡ್ತಾನೋ ಕೆಳಗಡೆ ಅಂತೇಳಿ. ಬಟ್ ಅವರಪ್ಪ ಫುಲ್ ಸೇಫಾಗಿ ಹಿಡ್ಕೊಂಡಿದ್ರು ಅವನ್ನ. ಈ ಥರ ಕಾರಲ್ಲೆಲ್ಲಾದರೂ ಕೂರಿಸ್ಬಿಟ್ರೆ ಸಾಕು, ಅವನ ಸ್ಟೇರಿಂಗ್ನ ಹಿಡ್ಕೊಂಡು ಫುಲ್ಲು ರೌಂಡ್ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಯಿದ್ನು. ಇವಾಗಲೂ ಅಷ್ಟೇ, ಅವನು ಬಿಡಲ್ಲ. ಯಾವಾಗ ಅವ್ರ ಪಾಪ ಕಾರ್ ಡ್ರೈವ್ ಮಾಡ್ತಾಯಿದ್ರೆ ಅಲ್ಲೇ ಕೂತ್ಕೊಬೇಕು ಅಂತ ಫುಲ್ಲು ಹಠ ಮಾಡ್ತಾನೆ ಅವನು. ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಈ ವಾಕರ್ನ ಅಂತೂ ಇದು ತರಿಸ್ಕೊಂಡ್ಮೇಲಂತೂ ನನ್ನ ಮಗ ಇನ್ನೂ ಫುಲ್ ಮನೆಯೆಲ್ಲ ಆ್ಯಕ್ಟಿವ್ ಆಗಿ ವಾಕರಲ್ಲಿ ಕೂತ್ಕೊಂಡು ರೌಂಡ್ ಹೊಡಿತಾ ಇದ್ದ ಮನೆ ಪೂರ್ತಿ. ಅದನ್ನು ನೋಡೋಕ್ಕೆ ಒಂಥರ ಫುಲ್ಲು ಖುಷಿ ಆಗ್ತಾಯಿತ್ತು ಮನೆಯಲ್ಲೆಲ್ಲನೂ. ಬಿಡು ಒಂದು ಹತ್ರ ಅಪ್ಪೋ, ಓಡ್ಬಾ 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 ಬಾಕ್ಲು ತೆಗೀರಿ. ಯಾರದು? ಬಾಕ್ಲು ತೆಗೀರಿ. ಸಿಕ್ಕಾಕೊಂತಾಗ್ಲಿ. ಯಾರದು? ಅಪ್ಪೋ. ಎಲ್ಲಿ ಜಿಮ್ಮಿ, ಎಲ್ಲಿ ಜಿಮ್ಮಿ? ಇನ್ನು ಇದರಲ್ಲಂತೂ ಒಂದು ಕಾಲು ಭಾಗ ಅಷ್ಟು ಮಾತ್ರನೇ ನಾನು ಇದರಲ್ಲಿ ಎಡಿಟ್ ಮಾಡಿ ವಿಡಿಯೋ ಹಾಕಿದ್ದೀನಿ. ಇನ್ನು ನೆಕ್ಸ್ಟು ಒಂದು 7 ಮಂತ್ಸಿಂದ ಹಿಡಿದು ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅದರಲ್ಲಿ ಕೃಷ್ಣ ವೇಷ ಹಾಕಿರೋದು, ಮತ್ತು ಇನ್ನು ಅವನ್ನ ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆಲ್ಲ ಕರ್ಕೊಂಡೋಗಿರೋ ವಿಡಿಯೋ ಎಲ್ಲ ಇದೆ. ಇನ್ನು ಆ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಬಾಯ್.